ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ ನಾನು ಎಲ್ಲಿದ್ದೀನಿ ಗೊತ್ತಾ? ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮಿರ್ಜಾನ್ ನಲ್ಲಿರುವ ಮಿರ್ಜಾನ್ ಕೋಟೆಯಲ್ಲಿ. ಬನ್ನಿ ಈ ಕೋಟೆ ಹೇಗಿದೆ ಅಂತ ನಿಮ್ಗೆ ಇವತ್ತು ನಾನು ತೋರಿಸ್ತೀನಿ. ಬನ್ನಿ ನನ್ ಜೊತೆ. ನೋಡಿ, ಸ್ಟಾರ್ಟಿಂಗ್ ನಲ್ಲಿ ಈ ತರ ಮೆಟ್ಲಿದೆ. ಐ ಆಮ್ ಫೀಲಿಂಗ್ ನಾನು ಈಗ ಕ್ವೀನ್ ಅಂತ ಅನಿಸ್ತಾ ಇದೆ ನಂಗೆ. ನೋಡಿ, ನೋಡಿ ಸ್ಟಾರ್ಟಿಂಗ್ ಬಂದಿದ್ದೆ ನಿಮ್ಗೆ ಈ ತರ ಎಂಟ್ರೆನ್ಸ್. ಹೇಗಿದೆ ಪ್ಲೇಸ್? ತುಂಬಾನೇ ಚೆನ್ನಾಗಿದೆ ಅಲ್ವಾ? ನೋಡಿ, ಈ ಸೀನ್ ಮಾಡಿದ ತಕ್ಷಣ ನಿಮ್ಗೆ ಏನ್ ನೆನ್ಪಾಯ್ತು? ಬೇಗ ಬೇಗ ನೆನ್ಪ್ ಮಾಡ್ಕೊಳ್ಳಿ. ನೆನ್ಪಾಗಿಲ್ಲ ಅಂದ್ರೆ ನಾನೇ ಹೇಳ್ತೀನಿ. ಏನ್ ಹೇಳಿ? ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮಿಂಚಾಗಿ ನೀನು ಬರಲು ಆ ಸಾಂಗ್ ಅನ್ನ ಇಲ್ಲೇ ಶೂಟ್ ಮಾಡಿದ್ದು. ಅಷ್ಟು ಏನ್ ಗೊತ್ತಾ, ಮಳೆಗಾಲದಲ್ಲಿ ಇಲ್ಲಿ ಫುಲ್ ಗ್ರೀನರಿ ಆಗಿರುತ್ತೆ. ಇವಾಗ ನಿಮ್ಗೆ ಸ್ವಲ್ಪ ಸೀನ್ ಅಂದ್ರೆ ಏನು ಸಾಂಗ್ ಅಲ್ಲಿ ನೀವು ನೋಡಿರ್ತೀರಾ, ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಚೇಂಜ್ ಏನ ಕಾಣಿಸಿರ್ಬೋದು ಅಂತಂದ್ರೆ, ಅವಾಗ ಮಳೆಗಾಲದಲ್ಲಿ ಇಲ್ಲಿ ಫುಲ್ ಗ್ರೀನ್ ಆಗಿರುತ್ತೆ. ಇನ್ನ ತುಂಬಾ ಚೆನ್ನಾಗ್ ಕಾಣುತ್ತೆ. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಎಲ್ಲ ನೋಡಿ ಏನು ಇಲ್ಲಿ ಇಲ್ಲ. ಸೊ ಅದಕ್ಕೆ ನಿಮ್ಗೆ ಸ್ವಲ್ಪ ಚೇಂಜ್ ಕಾಣಿರ್ಬೋದು. ಅದೊಂದೇ ಸಾಂಗ್ ಅಲ್ಲ, ತುಂಬಾನೇ ಸಾಂಗ್ ಇಲ್ಲಿ ಶೂಟ್ ಮಾಡಿದ್ದಾರೆ ನಮ್ಮ ಈ ಒಂದು ಮಿರ್ಜಾನ್ ಕೋಟೆಯಲ್ಲಿ. ಏನು ಜಾಲಿ ಡೇಸ್ ಆ ಸಾಂಗು, ಮತ್ತೆ ಇನ್ನೊಂದು ಯಾವ್ದಪ್ಪ ಅದು, ಏನೋ ನನ್ನಲ್ಲಿ ಹೊಸದಾಗಿ ಶುರುವಾಗಿದೆ, ಅದು ಏನೋ ಆ ಸಾಂಗು ಕೂಡ ಇಲ್ಲೇ ಶೂಟ್ ಮಾಡಿದ್ದು. ಇನ್ನು ತುಂಬಾ ಬೇಜಾನ್ ಸಿನಿಮಾದಲ್ಲಿ ಇಲ್ಲಿ ಸಾಂಗ್ ಅನ್ನ ಶೂಟ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ನಂಗೆ ಇದು ಮೂರೇ ನೆನಪಾಗಿದ್ದು. ನೋಡಿ ಹೇಗಿದೆ ನಮ್ಮ ಮಿರ್ಜಾನ್ ಕೋಟೆ. ಸೊ ಆಕ್ಚುಲಿ ನಾನು ಇಲ್ಲಿ ವಾಯ್ಸ್ ಕೊಟ್ಟಿದ್ದೆ, ಬಟ್ ನನ್ ಮೈಕ್ ಆಫ್ ಆಗಿತ್ತು ಅನ್ಸುತ್ತೆ, ವಾಯ್ಸೇ ಬಂದಿಲ್ಲ. ಇಲ್ಲಿ ನಾನು ಏನ್ ಹೇಳಿದೀನಿ ಅಂತಂದ್ರೆ, ಮೇ ಬಿ ಕೋಟೆಯಲ್ಲಿರುವಂತಹ ಸೈನಿಕರು ಈ ಜಾಗದಿಂದನೇ ನಿಂತ್ಕೊಂಡು ಅವ್ರ ಶತ್ರು ಸೈನಿಕರು ಯಾವಾಗ ಮುತ್ತಿಗೆ ಆಗ್ತಾರೆ ಅಥವಾ ಯಾವಾಗ ಯುದ್ಧಕ್ಕೆ ಬರ್ತಾರೆ ಅಂತ ಇಲ್ಲಿಂದ ನೋಡ್ತಾ ಇದ್ರೇನೋ. ಹಾಗೆ ಇಲ್ಲಿ ನೋಡಿ, ಇಲ್ಲಿ 3 ಕಿಂಡಿ ಕಾಣಿಸ್ತಾ ಇದೆ ನಿಮ್ಗೆ. ಮೇ ಬಿ ಇಲ್ಲಿ ಏನಂತಂದ್ರೆ, ಏನೋ ಅವರ ಗನ್ನ ಇಲ್ಲಿ ಇಟ್ಕೊಂಡು ಶೂಟ್ ಮಾಡ್ತಿದ್ರು ಅನ್ಸತ್ತೆ. ನೀವೇನಾದ್ರೂ ಈ ಕೋಟೆಗೆ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಸಮ್ಮರ್ ಅಲ್ಲಿ ಬರ್ಬೇಡಿ. ಯಾಕಂತಂದ್ರೆ ತುಂಬಾ ಬಿಸಿಲು ಇರುತ್ತೆ. ಪ್ಲಸ್ ನೀವು ಮಳೆಗಾಲದಲ್ಲಿ ಬಂದ್ರೆ ನಿಮ್ಗೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಫುಲ್ ಗ್ರೀನ್ ಆಗಿರುತ್ತೆ, ವೆದರ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಕೋಟೆ ನೋಡಕ್ಕೆ ಇನ್ನೂ ಚೆನ್ನಾಗ್ ಕಾಣುತ್ತೆ. ನೋಡಿ, ನಿಜ ಹೇಳ್ತೀನಿ, ಇಲ್ಲಿ ಬಂದ ತಕ್ಷಣ ಒಂಥರ ಕ್ಲೈಮೇಟ್ ತುಂಬಾ ಕೋಲ್ಡ್ ಇದೆ. ಈ ದಾರಿ ಯಾವ್ದಪ್ಪ ಅಂದ್ರೆ, ಮೊದ್ಲೆಲ್ಲ ಹೋಗ್ಬೋದಿತ್ತು, ಬಟ್ ಇವಾಗ ನೋಡಿ ಇಲ್ಲಿ ಬೀಗ ಹಾಕಿದ್ದಾರೆ. ನಾನು ಮೊದ್ಲೆಲ್ಲ ಬಂದಾಗ ಅಲ್ಲಿವರೆಗೂ ಹೋಗಿದ್ ನೆನ್ಪಿದೆ ನನ್ಗೆ. ಅಲ್ಲಿ ಏನಿಲ್ಲ, ಒಂದ್ ಬಾವಿ ಇದೆ. ಮತ್ತೆ ಆ ಜಾಲಿ ಡೇಸ್ ಅಲ್ಲಿ ಅದು ಶೂಟ್ ಅಲ್ಲಿ ನೀವು ನೋಡಿರ್ಬೋದು, ಅವರು ಕಣ್ಣು ಮುಚ್ಕೊಂಡು ಅಂದ್ರೆ ಹೀರೋಯಿನ್ ಇಲ್ಲಿಂದ ಹಿಂಗ್ ಹೋಗ್ತಾಳೆ, ಆಮೇಲೆ ಅದ್ ಬಾವಿ ಆಗಿರುತ್ತೆ, ಆಮೇಲೆ ಬಂದ್ ತಡಿತಾರಲ್ವಾ. ಸೊ ಅದ್ ಇಲ್ಲೇ ಆ ಸೀನ್ ಮಾಡಿರೋದು. ನೋಡಿ, ಇವಾಗೇನ್ ನೀವು ಆ ಬಾವಿ ನೋಡಿದ್ರಲ್ಲ, ಅದು ಎಲ್ಲಿದೆ, ಎಲ್ಲಿ ಕನೆಕ್ಟ್ ಆಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ನನ್ ಜೊತೆ. ನೀವೇನ್ ನೋಡಿದ್ರಲ್ಲ ಅಲ್ಲಿ, ಅದು ಈ ಬಾವಿಗೆ ಬಂದು ಕನೆಕ್ಟ್ ಆಗಿದೆ ಅದು. ನೋಡಿ, ಈ ಪ್ಲೇಸ್ ನೋಡಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡೋ ಹಾಗೆ ಬೇಕಾಗಿಲ್ಲ. ಇಲ್ಲಿ ರಾಜರು ರಾಣಿಯರು ಎಲ್ರು ಕುತ್ಕೊಂಡು ಏನು ನಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಮೀಟಿಂಗ್ ಮಾಡ್ತಾ ಇದ್ರು. ಇಲ್ಲೆಲ್ಲ ಏನು ಎಲ್ಲ ಈ ಕೋಟೆಯಲ್ಲಿರುವಂತಹ ಪ್ರತಿಯೊಬ್ರು ಸೈನಿಕರು, ಪ್ರಜಾನಿಧಿಗಳು ಇಲ್ಲಿ ಕುತ್ಕೊಳ್ತಿದ್ರು, ಇಲ್ಲಿ ರಾಣಿ ಕುತ್ಕೊಳ್ತಾ ಇದ್ರು. ನೋಡಿ,
ನಾನು ಕ್ವೀನ್ ತರಾನೇ ಕಾಣಿಸ್ತಾ ಇದೀನಲ್ವಾ. ಈ ಮಿರ್ಜಾನ್ ಕೋಟೆಗೆ ಬಂದು ಇಲ್ಲಿಯ ರಾಣಿ ಬಗ್ಗೆ ಹೇಳಲಿಲ್ಲ ಅಂದ್ರೆ ಹೇಗೆ ಹೇಳಿ. ಕಾಳು ಮೆಣಸಿನ ರಾಣಿ ಎಂದೇ ಪ್ರಖ್ಯಾತಳಾಗಿರುವಂತಹ ಗೇರು ಸೊಪ್ಪೆಯ ಚೆನ್ನಭೈರ ದೇವಿಯವರು ಈ ಮಿರ್ಜಾನ್ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲಿ ರಾಣಿಯರು ರಾಜರು ಕುತ್ಕೊಂಡು ಇಲ್ಲಿ ನೃತ್ಯ ನೋಡ್ತಾ ಇದ್ರು. ಆದ್ರೆ ನನ್ನ ನೃತ್ಯಕ್ಕೆ ಕಾಣಿಕೆ ಕೊಡೋಕೆ ಇಲ್ಲಿ ಯಾರು ಇಲ್ಲ, ನನಗ್ ನಾನೇ ಕಾಣಿಕೆ ಕೊಡ್ಕೊಬೇಕಷ್ಟೇ. ಇಲ್ಲಿ ಒಂದು ಹೋಗ್ಲಿಕ್ಕೆ ದಾರಿ ಇದೆ. ಮೇ ಬಿ ಏನೋ ಆವಾಗಿಂದು ಸೈನಿಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಇಲ್ಲಿಂದ ಹೆಚ್ಚಾಗಿ ಇನ್ನೊಂದು ಪ್ಲೇಸಿಗೆ ಹೋಗಕ್ ಇಲ್ಲಿಂದ ದಾರಿ ಮಾಡ್ಕೊಂಡಿದ್ರು ಅನ್ಸತ್ತೆ. ಅಥವಾ ನಂಗನ್ಸತ್ತೆ ಒಳಗಡೆ ಎಷ್ಟು ಚಿನ್ನ ಇದೆಯೋ, ಆಭರಣ ಇದೆಯೋ ದೇವರಿಗೆ ಗೊತ್ತು. ನೋಡಿ, ಈ ಪ್ಲೇಸ್ ಕೂಡ ತುಂಬಾನೇ ದೊಡ್ಡದಿದೆ. ಈ ಕಡೆ ಇಷ್ಟು ಕಟ್ಟೆ ಇದೆ, ಆ ಕಡೆ ಇಷ್ಟು ಕಟ್ಟಿದ್ದಾರೆ. ಮೇ ಬಿ ಇಲ್ಲೂ ಏನು ಸಭೆ ನಡೀತಾ ಇತ್ತು ಅಂತ ಅನ್ಸುತ್ತೆ. ಪ್ಲೇಸ್ ನೋಡ್ರೆ ನಿಮ್ಗೆ ಗೊತ್ತಾಗತ್ತೆ. ಆ ಕಡೆ ಈ ಕಡೆ ಮಿಡ್ಲ್. ನೋಡಿದ್ರಲ್ಲ ಈ ಕೋಟೆ ಎಷ್ಟು ದೊಡ್ಡದಾಗಿದೆ ಅಂತ. ನೀವೇನಾದ್ರೂ ಉತ್ತರ ಕನ್ನಡಕ್ಕೆ ಪ್ರವಾಸಕ್ಕೆ ಬಂದ್ರೆ ಕುಮಟಾ ತಾಲೂಕಿನಲ್ಲಿರುವ ಮಿರ್ಜಾನ್ ನಲ್ಲಿರುವಂತಹ ಈ ಮಿರ್ಜಾನ್ ಕೋಟೆಗೆ ತಪ್ಪದೇ ವಿಸಿಟ್ ಮಾಡಿ, ಆಯ್ತಾ. ನೋಡಿದ್ರಲ್ಲ ನಮ್ಮ ಮಿರ್ಜಾನ್ ಕೋಟೆ ಹೇಗಿದೆ ಅಂತ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕಂತ ಗೊತ್ತಲ್ಲ, ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಇನ್ನೊಂದು ಮಸ್ತ್ ಆಗಿರೋ ವಿಡಿಯೋ ಜೊತೆಗೆ ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಲವ್ ಯು ಆಲ್.